ನ್ಯೂಸ್ ಟಾಪ್ 9ಗೆ ಸ್ವಾಗತ. ನಾನು ನಿಶಾ. ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿ ಹೊಡೆಯಲು ಸಿದ್ದು ಸ್ಕೆಚ್ ಹಾಕಿದ್ದೇಗೆ, ಗೊಂದಲದ ಗೂಡಾಗಿದ್ದೇಕೆ ಪಂಚಮಸಾಲಿ ಬಲ ಪ್ರದರ್ಶನದ ಸ್ಥಳ ನಿಗದಿ, ಹಿಮ ಸುನಾಮಿ ಅಬ್ಬರಿಸಿದ ಜಾಗದಲ್ಲಿ ಹೇಗಿದೆ ರಕ್ಷಣಾ ಕಾರ್ಯ, ಹೈದರಾಬಾದ್ನಲ್ಲಿ ವಿದ್ಯಾರ್ಥಿನಿ ಜೀವ ಬಲಿ ಪಡೆದಿದ್ದೇಗೆ ಫೀಸ್ ಟಾರ್ಚರ್, ಸಿದ್ದರಾಮಯ್ಯರ ಹಿಂದ ಸಮಾವೇಶಕ್ಕೆ ಮುಹೂರ್ತ ಫಿಕ್ಸ್ ಆಗೋದು ಯಾವಾಗ, ಹಿಂದ ಅಸ್ತ್ರಕ್ಕೆ ಬಿಜೆಪಿ ಪ್ರಯೋಗಿಸಿದ ಪ್ರತ್ಯಾಸ್ತ್ರವೇನು, ಸಿದ್ದರಾಮಯ್ಯಗೆ ಹಳ್ಳಿ ಹಕ್ಕೆ ವಿಶ್ವನಾಥ್ ಕುಟುಕಿದ್ದೇಗೆ ನೋಡೋಣ ಹಿಂದ ಅಸ್ತ್ರ ನ್ಯೂಸ್ ಟಾಪ್ 9ನಲ್ಲಿ. ಹಿಂದ ವರ್ಗಗಳ ಸಂಘಟನೆಗೆ ಮಾಜಿ ಸಿಎಂ ಮೆಗಾ ಪ್ಲಾನ್ ಮಾಡಿದ್ದಾರೆ. ಹಿಂದ ವರ್ಗಗಳ ಮಹಾಸಮಾವೇಶಕ್ಕೆ ಯೋಜನೆ ರೂಪಿಸಿದ್ದಾರೆ. ಹಿಂದುಳಿದ ಹಾಗೂ ದಲಿತ ಸಂಘಗಳ ಜೊತೆಗೆ ಸಿದ್ದರಾಮಯ್ಯ ಟೀಮ್ ಮಾತುಕತೆ ನಡೆಸುತ್ತಿದ್ದು, ಹಿಂದುಳಿದ ದಲಿತ ಸಂಘಗಳ ಮೂಲಕವೇ ರಾಜ್ಯಾದ್ಯಂತ ಸಮಾವೇಶ ಆಯೋಜನೆ ಮಾಡಲಿದ್ದಾರೆ. ಬೃಹತ್ ಸಮಾವೇಶಗಳಿಗೆ ಮಾರ್ಚ್ನಲ್ಲಿ ಸಿದ್ದರಾಮಯ್ಯ ಮುಹೂರ್ತ ಫಿಕ್ಸ್ ಮಾಡಲಿದ್ದಾರೆ. ರಾಜ್ಯಾದ್ಯಂತ ಹಿಂದ ಸಮಾವೇಶಕ್ಕೆ ಸಿದ್ದರಾಮಯ್ಯ ಮಾತುಕತೆ ನಡೆಸಿದ್ದಾರೆ. ಹೀಗಾಗಿ ಹಿಂದುಳಿದ ಹಾಗೂ ದಲಿತ ಸಂಘಟನೆಗಳ ಮೂಲಕವೇ ರಾಜ್ಯಾದ್ಯಂತ ಸಮಾವೇಶ ಆಯೋಜಿಸಲಿದ್ದಾರೆ. ಕುರುಬರ ಸಂಘದ ಸನ್ಮಾನ ಸಮಾರಂಭದ ಮೂಲಕವೇ ಹಿಂದ ಹೋರಾಟಕ್ಕೆ ಚಾಲನೆ ಸಿಗಲಿದ್ದು, ಮೊದಲು ಕುರುಬ ಸಮಾಜದ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಸನ್ಮಾನ ಸಮಾರಂಭ ಆಯೋಜಿಸಲಿದ್ದಾರೆ. ಇವರ ಜೊತೆಗೆ ಇತರೆ ಹಿಂದುಳಿದ ಹಾಗೂ ದಲಿತ ಸಮಾಜದ ಸದಸ್ಯರಿಗೂ ಸಮಾರಂಭಕ್ಕೆ ಆಹ್ವಾನ ನೀಡಲಿದ್ದಾರೆ. ಕಾಲಕ್ರಮೇಣ ಎಲ್ಲ ಸಮಾಜದ ನಾಯಕರನ್ನ ಸನ್ಮಾನಿಸುವ ಸಮಾರಂಭ ಆಯೋಜನೆಯಾಗಲಿದೆ. ಹಿಂದ ಸಮಾವೇಶದ ಸದಸ್ಯರನ್ನ ಸನ್ಮಾನಿಸುವ ಮೂಲಕ ಸಮುದಾಯದ ವಿಶ್ವಾಸ ಗಳಿಸೋಕೆ ಸಿದ್ದರಾಮಯ್ಯ ಗೇಮ್ ಪ್ಲಾನ್ ಮಾಡಿದ್ದಾರೆ. 2023ರ ಚುನಾವಣೆಯಲ್ಲಿ ವಿಜಯ ಪತಾಕೆ ಹಾರಿಸೋಕೆ ಸಿದ್ದರಾಮಯ್ಯ ತಂತ್ರ ರೂಪಿಸಿದ್ದು, ಸನ್ಮಾನ ಹಾಗೂ ಸಂಘಟನೆ ಮೂಲಕ ಹಿಂದ ಸಮಾಜಕ್ಕೆ ಶಕ್ತಿ ತುಂಬಲಿದ್ದಾರೆ. ಈ ಮೂಲಕ ಎಲ್ಲ ಹಿಂದುಳಿದ ವರ್ಗ ಹಾಗೂ ದಲಿತ ಸಮುದಾಯಗಳ ಸಂಪರ್ಕ ಸಾಧಿಸಲಿದ್ದಾರೆ. ಕುರುಬ ಸಮಾಜದ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಸನ್ಮಾನ ಮಾಡುವುದರ ಮೂಲಕ ಹಿಂದ ಹೋರಾಟಕ್ಕೆ ಸಿದ್ದರಾಮಯ್ಯ ನಾಂದಿ ಹಾಡಲಿದ್ದಾರೆ. ಬಳಿಕ ಎಲ್ಲಾ ಸಮಾಜದ ನಾಯಕರನ್ನ ಸನ್ಮಾನಿಸಲಿದ್ದಾರೆ. ಸನ್ಮಾನ ಸಮಾರಂಭಗಳ ನಂತರದಲ್ಲಿ ಸಮುದಾಯದವರು ಸಮಸ್ಯೆಗಳ ಹೋರಾಟದ ಮೂಲಕ ಚುನಾವಣೆಗೆ ರಣಕಹಳೆ ಮೊಳಗಿಸಲಿದ್ದಾರೆ. ಹಿಂದುಳಿದ ಹಾಗೂ ದಲಿತ ಮತಗಳ ಕ್ರೋಢೀಕರಣಕ್ಕೆ ಸಿದ್ದರಾಮಯ್ಯ ತಂತ್ರ ರೂಪಿಸಿದ್ದಾರೆ. ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿ ಹೊಡೆಯೋಕೆ ಸಿದ್ದರಾಮಯ್ಯ ಪ್ಲಾನ್ ಮಾಡಿದ್ದಾರೆ. ಒಂದೆಡೆ ಬಿಜೆಪಿ ಮತ್ತು ಜೆಡಿಎಸ್ಗೆ ತಿರುಗೇಟು ನೀಡಲಿದ್ದು, ಇನ್ನೊಂದು ಕಡೆ ಪಕ್ಷದೊಳಗಿನ ಹಿತೈಷಿಗಳಿಗೂ ಟಕ್ಕರ್ ಕೊಡಲಿದ್ದಾರೆ. ಬಜೆಟ್ ಅಧಿವೇಶನದ ಬಳಿಕ ಸಂಘಟನೆ ಸಮಾವೇಶಕ್ಕೆ ಸಿದ್ದರಾಮಯ್ಯ ರಣಕಹಳೆ ಊದಲಿದ್ದಾರೆ. ರಾಜ್ಯಾದ್ಯಂತ ಹಿಂದ ಸಮಾವೇಶದಲ್ಲಿ ಕಾಣಿಸಿಕೊಳ್ಳೋಕೆ ಸಿದ್ದರಾಮಯ್ಯ ತಯಾರಿ ನಡೆಸಿದ್ದಾರೆ. ಪಕ್ಷದ ಬದಲಾಗಿ ಸಂಘಟನೆಗಳ ವೇದಿಕೆಯನ್ನು ಸಿದ್ದರಾಮಯ್ಯ ಬಲಗೊಳಿಸುತ್ತಿದ್ದಾರೆ. ಪಕ್ಷದ ವೇದಿಕೆ ಬದಲು ಸಂಘಟನೆ ವೇದಿಕೆಯಲ್ಲಿ ಹೋರಾಟ ಮಾಡಿದ್ರೆ ಪಕ್ಷಕ್ಕೆ ಉತ್ತರಿಸಬೇಕಿಲ್ಲ. ಕಾಂಗ್ರೆಸ್ ಪಕ್ಷದ ನಾಯಕರಿಂದಲೂ ಯಾವುದೇ ಅಡೆತಡೆ ಪ್ರಶ್ನೆ ಉದ್ಭವಿಸಲ್ಲ. ಇದೇ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯ ಪ್ಲಾನ್ ಮಾಡಿದ್ದು, ಹಿಂದ ವೇದಿಕೆಯಲ್ಲೇ ಮೇಲಿದ್ದರೆ ಹಿಂದ ನಾಯಕನಾಗಿ ಹೊರಹೊಮ್ಮೋಕೆ ಅವಕಾಶ ಸಿಗಲಿದೆ. ಹೀಗಾಗಿ ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿ ಹೊಡೆಯೋಕೆ ಸಿದ್ದರಾಮಯ್ಯ ಬ್ರಹ್ಮಾಸ್ತ್ರ ಪ್ರಯೋಗಿಸಲಿದ್ದಾರೆ. ಸಿದ್ದರಾಮಯ್ಯ ಹಿಂದ ಅಸ್ತ್ರಕ್ಕೆ ಕೌಂಟರ್ ನೀಡೋಕೆ ಬಿಜೆಪಿ ರೆಡಿಯಾಗಿದ್ದು, ದಲಿತಾಸ್ತ್ರ ಪ್ರಯೋಗಿಸಿದೆ. ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಡಾಕ್ಟರ್ ಜಿ ಪರಮೇಶ್ವರ್ ಮುಂದಿಟ್ಟು ಸಿದ್ದರಾಮಯ್ಯಗೆ ತಿರುಗೇಟು ನೀಡೋಕೆ ತೀರ್ಮಾನಿಸಿದೆ. ಸಾಮಾಜಿಕ ಜಾಲತಾಣದಲ್ಲಿ ಸಿದ್ದರಾಮಯ್ಯ ಹಿಂದ ವಿರುದ್ಧ ಕ್ಯಾಂಪೇನ್ ಮಾಡಲಿದ್ದಾರೆ. ಅರ್ಹತೆ ಇದ್ದರೂ ದಲಿತ ಎಂಬ ಕಾರಣಕ್ಕೆ ಖರ್ಗೆ ಅವರ ಸಿಎಂ ಪದವಿ ತಪ್ಪಿಸಿದ್ದು ನೀವೇ ಅಲ್ಲವೇ, ಕುತಂತ್ರದಿಂದ ಪರಮೇಶ್ವರ್ ಅವರನ್ನ ಸೋಲಿಸಿದ್ದು ನೀವೇ ಅಲ್ವೇ ಅಂತ ಪೋಸ್ಟರ್ ಮೂಲಕ ಅಭಿಯಾನ ಆರಂಭಿಸಲಿದೆ. ಸಿದ್ದರಾಮಯ್ಯ ಹಿಂದ ಅಸ್ತ್ರ ಪ್ರಯೋಗದ ಬಗ್ಗೆ ಪ್ರತಿಕ್ರಿಯಿಸಿರೋ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ, ಯಾರು ಯಾರ ಬಗ್ಗೆಯೂ ಹೇಳೋಕ್ಕಾಗಲ್ಲ, ಹೇಳೋಕೆ ಸಾಧ್ಯನೂ ಇಲ್ಲ ಅಂತ ಹೇಳಿದ್ರು. ತುಮಕೂರಿನಲ್ಲಿ ಮಾತನಾಡಿದ ಅವರು, ಪ್ರತಿಯೊಬ್ಬರು ರಾಷ್ಟ್ರದ ಬಗ್ಗೆ ಕಾಳಜಿ ಇಟ್ಟುಕೊಳ್ಬೇಕು, ಅದು ನಮ್ಮ ಕರ್ತವ್ಯ. ಮೀಸಲಾತಿ ಸಮಾಜದ ಶಾಂತಿ ಕದಡುವ ವಿಚಾರ ಎಂದು ಅಭಿಪ್ರಾಯಪಟ್ಟರು. ರಾಜ್ಯದಲ್ಲಿ ಯಾವ ಅಹಿಂದ ಹೋರಾಟವೂ ಇಲ್ಲ. ಸಿದ್ದರಾಮಯ್ಯ ಮಹದೇವಪ್ಪ ಅವರ ಸ್ವಾರ್ಥದ ಹೋರಾಟ ಅಂತ ಮೈಸೂರಿನಲ್ಲಿ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ವಾಗ್ದಾಳಿ ನಡೆಸಿದ್ದಾರೆ. ಸ್ವಾರ್ಥಕ್ಕಾಗಿ ಸಿದ್ದರಾಮಯ್ಯ ಹಿಂದ ಅಹಿಂದ ಅಂತ ಚಡಪಡಿಸುತ್ತಿದ್ದಾರೆ. ಅವರಿಗೆ ಅಸ್ತಿತ್ವ ಅಭದ್ರತೆ ಕಾಣ್ತಿದೆ ಅಂತ ಎಚ್ ವಿಶ್ವನಾಥ್ ಕಿಡಿಕಾರಿದ್ದಾರೆ. ಬಿಡಿಎ ಭ್ರಷ್ಟರಿಂದ ಗಣ್ಯರ ಸೈಟು ಗುಳುಂ ಆಗಿದ್ದೇಗೆ, ಅಕ್ರಮಕ್ಕೆ ಸಾಥ್ ಕೊಟ್ಟ ಆರೋಪ ಎದುರಿಸುತ್ತಿರೋ ಮಾಜಿ ಕಾರ್ಪೊರೇಟರ್ ಯಾರು, ಬಿಡಿಎನಲ್ಲಿ ಡ್ರಗ್ಸ್ ಕೇಸ್ನ ಆರೋಪಿ ಬ್ರೋಕರ್ ರವಿಯ ಕರಾಮತ್ತು ಎಂಥದ್ದು ನೋಡೋಣ ಬಿಡಿಎ ಬೇಟೆ ನ್ಯೂಸ್ ಟಾಪ್ 9ನಲ್ಲಿ.
ಬಿಡಿಎನಲ್ಲಿ ಭ್ರಷ್ಟಾಚಾರ ಕೈಚಳಕ ಬಗೆದಷ್ಟು ಬಯಲಾಗ್ತಾನೆ ಇದೆ. ಭ್ರಷ್ಟರ ಕೈಚಳಕ ಎಂಥವರು ತಬ್ಬಿಬ್ಬಾಗುವಂತಿದೆ. ರಾತ್ರೋರಾತ್ರಿ ನಿಮ್ಮ ಜಮೀನಿಗೆ ಬೇಲಿ ಹಾಕಲಿದ್ದು ಬಿಡಿಎ ಬಕಾಸುರರ ಇಂಚಿಂಚು ಮಾಹಿತಿ ಟಿವಿ9 ತೆರೆದಿಟ್ಟಿದೆ. ಬಿಡಿಎ ಭ್ರಷ್ಟ ಕೈಗಳಿಂದ ಜನಸಾಮಾನ್ಯರಲ್ಲ ಗಣ್ಯರಿಗೂ ದೋಖಾ ಆಗಿದೆ. ಸೈನಿಕರಿಗೆ, ಸಿನಿಮಾದವರಿಗೆ, ರಾಜಕಾರಣಿಗಳಿಗಷ್ಟೇ ಅಲ್ಲದೆ ಸ್ವಾಮೀಜಿಗಳನ್ನು ಬಿಡದೆ ವಂಚಕರು ಮೋಸ ಮಾಡಿದ್ದಾರೆ. ಬಿಡಿಎ ಸೈಟ್ ಖರೀದಿಸಿದ ಗುರೂಜಿಗೆ ಬಿಗ್ ಶಾಕ್ ಆದಿದ್ದು ರಾತ್ರೋರಾತ್ರಿ ಬೇಲಿ ಹಾಕಲಾಗಿದೆ. ಬಿಡಿಎ ಭ್ರಷ್ಟಾಚಾರ ಭೂ ಕಬಳಿಕೆಗೆ ಮಾಜಿ ಕಾರ್ಪೊರೇಟರ್ ಸಾಥ್ ಕೊಟ್ರ ಅನ್ನೋ ಅನುಮಾನ ಕಾಡ್ತಿದೆ. ಜನರಿಗೆ ಸಹಾಯ ಮಾಡಬೇಕಿದ್ದ ಜನಪ್ರತಿನಿಧಿಯೇ ಇಂಥ ಕೃತ್ಯ ಎಸಗಿದ್ದಾನೆ ಅಂತ ಬಿಬಿಎಂಪಿ ಮಾಜಿ ಸದಸ್ಯನ ವಿರುದ್ಧ ಗುರೂಜಿ ದೂರು ದಾಖಲಿಸಿದ್ದಾರೆ. ಅಲ್ಲದೆ ಮುಖ್ಯಮಂತ್ರಿ ಬಿಎಸ್ವೈಗೂ ದೂರು ಕೊಟ್ಟರೂ ಭ್ರಷ್ಟರಿಗೆ ಭಯ ಇಲ್ಲ ಅಂತ ವಂಚನೆಗೆ ಒಳಗಾದ ಪ್ರಸನ್ನ ಗುರೂಜಿ ಆರೋಪಿಸಿದ್ದಾರೆ. ಈ ಸಂಬಂಧ ಮಾಜಿ ಕಾರ್ಪೊರೇಟರ್ ಮುನಿರಾಜ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಪ್ರಸನ್ನ ಗುರೂಜಿ ಪತ್ನಿ ಹೆಸರಲ್ಲಿದ್ದ ಬಿಡಿಎ ನಿವೇಶನವನ್ನ ಕಬಳಿಸಿದ್ದಾರೆ ಅಂತ ಮಾಜಿ ಕಾರ್ಪೊರೇಟರ್ ಮುನಿರಾಜು ವಿರುದ್ಧ ಗುರೂಜಿ ಆರೋಪಿಸಿದ್ದಾರೆ. ಗುರೂಜಿ ಪತ್ನಿ ಹೆಸರಲ್ಲಿ ನಾಗರಬಾವಿ 9ನೇ ಬ್ಲಾಕ್ನಲ್ಲಿರುವ ಬಿಡಿಎ ನಿವೇಶನವನ್ನ ಮುನಿರಾಜು ಕಬಳಿಸುತ್ತಾರೆ. ಪ್ರಶ್ನೆ ಮಾಡಿದರೆ ನಮಗೂ ಬಿಡಿಎಯಿಂದ ರಿಜಿಸ್ಟ್ರೇಷನ್ ಆಗಿದೆ ಅಂತಿದ್ದು, ನಮ್ಮ ನಿವೇಶನ ಸೇರಿದಂತೆ ಬೇರೆ ಅಲಾಟಿಸ್ ನಿವೇಶನ ಕೂಡ ಕಬಳಿಕೆ ಮಾಡಿದ್ದಾರೆ. ಇನ್ಕಮ್ ಟ್ಯಾಕ್ಸ್ ಬದಲಿಗೆ ಜಾಗದ ಹೆಸರಲ್ಲಿ ಬಿಡಿಎಯಿಂದ ನೋಂದಣಿ ಮಾಡಿದ್ದಾರೆ ಅಂತ ಗುರೂಜಿ ಹೇಳಿದ್ದಾರೆ. ಬಿಡಿಎನ ಭ್ರಷ್ಟರು 4 ಕೋಟಿ ರೂಪಾಯಿ ಬೆಲೆ ಬಾಳುವ ಜಾಗವನ್ನ ಕೇವಲ 24 ಲಕ್ಷಕ್ಕೆ ನೋಂದಣಿ ಮಾಡಿದ್ದಾರೆ. ಗುಂಟೆಯ ಲೆಕ್ಕದಲ್ಲಿ ಬಿಡಿಎಯಿಂದ ಬಿಬಿಎಂಪಿ ಮಾಜಿ ಸದಸ್ಯ ಮುನಿರಾಜುಗೆ ಜಾಗ ಹಂಚಿಕೆ ಮಾಡಲಾಗಿದೆ. ಅಲ್ಲದೆ ಈಗಾಗಲೇ ಅಲಾಟಿಸ್ಗೆ ಹಂಚಿಕೆಯಾಗಿದ್ದ ಜಾಗವನ್ನ ನೋಂದಣಿ ಮಾಡಲಾಗಿದ್ದು, ಬಿಡಿಎನಲ್ಲಿ ಭ್ರಷ್ಟ ಅಧಿಕಾರಿಗಳು, ಭ್ರಷ್ಟ ಬ್ರೋಕರ್ಸ್ ಅವ್ಯವಹಾರ ಜೋರಾಗಿದೆ. ಬಿಡಿಎ ಬ್ರೋಕರ್ ಆಗಿರೋ ರವಿಕುಮಾರ್ ಅಲಿಯಾಸ್ ಬಿಡಿಎ ರವಿ ಡ್ರಗ್ಸ್ ಮಾರಾಟ ಜಾಲದಲ್ಲಿ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದಾನೆ. ಈ ಹಿಂದೆ ರಿಯಲ್ ಎಸ್ಟೇಟ್ ಉದ್ಯಮಿಯಾಗಿದ್ದ ಬಿಡಿಎ ರವಿ ಸಾಕಷ್ಟು ಹಣ ಗಳಿಸಿ ಐಷಾರಾಮಿ ಜೀವನ ನಡೆಸುತ್ತಿದ್ದ. ಅಲ್ಲದೆ ಜೆಪಿ ನಗರ ಸುತ್ತಮುತ್ತ ಪ್ರಭಾವಿ ವ್ಯಕ್ತಿಯಾಗಿ ಗುರುತಿಸಿಕೊಂಡವನು. ಪ್ರಭಾವ ಬಳಸಿ ಹೋಟೆಲ್ ರೂಮ್ ಮಾಡ್ತಿದ್ದ. ಜೊತೆಗೆ ಕೆಸಿನೋಗೆ ಬರ್ತಿದ್ದ ನಗರದ ಉದ್ಯಮಿಗಳ ಮಕ್ಕಳು, ಶ್ರೀಮಂತರ ಮಕ್ಕಳ ಲಿಂಕ್ ಹೊಂದಿದ್ದ. ಈತನ ಮೇಲೆ ನಗರದ ಪೊಲೀಸ್ ಸ್ಟೇಷನ್ಗಳಲ್ಲಿ ವಂಚನೆ ಕೇಸ್ಗಳಿವೆ. ಡ್ರಗ್ಸ್ ಕೇಸ್ನಲ್ಲಿ ಸಿಕ್ಕಿಬಿದ್ದಿರೋ ಬಿಡಿಎ ರವಿಯದ್ದು ಬೆಚ್ಚಿ ಬೀಳಿಸುವ ಕಹಾನಿ. ಬಿಡಿಎ ಅಂಗಳದಲ್ಲಿ ರವಿಕುಮಾರ್ ಆಲ್ಟರ್ನೇಟಿವ್ ರವಿ ಅಂತಾನೆ ಫೇಮಸ್. ಬಿಡಿಎ ಬದಲಿ ಸೈಟ್ ಮಾಫಿಯಾದಿಂದ ಕೋಟಿ ಕಮಾಯಿ ಮಾಡಿರುವ ಶಂಕೆ ವ್ಯಕ್ತವಾಗಿದೆ. 16 ವರ್ಷಗಳಿಂದ ಬಿಡಿಎಲ್ಲಿ ಬ್ರೋಕರ್ ಆಗಿದ್ದು ಸಾಕಷ್ಟು ಹಣ ಗಳಿಸಿದ್ದಾನೆ. ಬಿಡಿಎನಲ್ಲಿ ತಕರಾರು ಕೇಸ್ಗಳನ್ನು ಕೆದಕಿ ಕಾಸು ಮಾಡುವುದೇ ರವಿ ಬಂಡವಾಳ. ಭ್ರಷ್ಟ ಅಧಿಕಾರಿಗಳು ರವಿ ಸಂಪರ್ಕದಲ್ಲಿದ್ದು ಹಳೆ ಸೈಟ್ ಬದಲು ಬೆಲೆ ಬಾಳುವ ಬಿಡಿಎ ಸೈಟ್ ಕೊಡಿಸೋದೇ ಈತನ ಕೆಲಸ. ಯಾರಿಗೋ ಅಲಾಟ್ ಆಗಿದ್ದ ಸೈಟ್ ಹೆಸರಲ್ಲಿ ಇನ್ಯಾರಿಗೋ ಆಲ್ಟರ್ನೇಟಿವ್ ಸೈಟ್ ಕೊಡಿಸಿ ಕೋಟಿ ರೂಪಾಯಿ ಸಂಪಾದನೆ ಮಾಡಿದ್ದಾನೆ. ಬಿಡಿಎ ಸೈಟ್ ದಾಖಲೆ ಕಳೆದುಕೊಂಡವರನ್ನ ಹುಡುಕಿ ಬಿಡಿಎ ಅಧಿಕಾರಿಗಳ ಸಹಾಯ ಪಡೆದು ನಕಲಿ ದಾಖಲೆ ಸೃಷ್ಟಿಸಿ ವಂಚಿಸುತ್ತಿದ್ದ. ಆಲ್ಟರ್ನೇಟಿವ್ ಸೈಟ್ ದಂಧೆಯಲ್ಲಿ ಸಾಕಷ್ಟು ಹಣ ಮಾಡಿದ್ದ ರವಿ ಬಳಿಕ ಡ್ರಗ್ಸ್ ಮಾಫಿಯಾಗೆ ಎಂಟ್ರಿ ಕೊಟ್ಟಿದ್ದ. ಅಲ್ಲದೆ ಬೆಂಗಳೂರಿನ ಪ್ರತಿಷ್ಠಿತ ಎಚ್ಎಸ್ಆರ್ ಲೇಔಟ್ನಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿ ಮಾಡಿದ್ದಾನೆ. ಇತ್ತೀಚೆಗೆ ಬಿಡಿಎಯಿಂದ ಕಾಲ್ಕಿತ್ತು ಡ್ರಗ್ಸ್ ಮಾಫಿಯಾಗೆ ಎಂಟ್ರಿ ಕೊಡ್ತಿದ್ದ. ಆದರೆ ಜೆಪಿ ನಗರ ಪೊಲೀಸರ ಕೈಗೆ ಸಿಕ್ಕಿಬಿದ್ದು ಜೈಲು ಕಂಬಿ ಎಣಿಸುತ್ತಿದ್ದಾನೆ. ಬಿಡಿಎ ಭ್ರಷ್ಟರ ಕ್ಲೀನ್ ಕಾರ್ಯಾಚರಣೆಗೆ ಪೊಲೀಸರು ಇಳಿದಿದ್ದು ನಕಲಿ ದಾಖಲೆ ಸೃಷ್ಟಿಸಿ ಸೈಟ್ ಕಬಳಿಸೋಕೆ ಯತ್ನಿಸಿದ 5 ಇಂಜಿನಿಯರ್ಗಳನ್ನು ಬಂಧಿಸಲಾಗಿದೆ. ಹಲವು ವರ್ಷಗಳಿಂದ ಬಿಡಿಎ ನಗರ ಯೋಜನೆ ವಿಭಾಗದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಬಿಡಿಎ ಉತ್ತರ ವಿಭಾಗದ ಎಂಎಸ್ ಶಂಕರಮೂರ್ತಿ, ಕೆಎಸ್ ರವಿಕುಮಾರ್, ಶಬೀರ್ ಅಹಮದ್, ಡಿ ಶ್ರೀರಾಮ್, ಶ್ರೀನಿವಾಸ್ ಬಂಧಿತರು. ನಿಖರ ಅಳತೆ ವರದಿ ಸಿದ್ಧಪಡಿಸುವಾಗ ಹೆಚ್ಚುವರಿ ಸೈಟ್ಗಳಿವೆ ಅಂತ 30ಕ್ಕೂ ಹೆಚ್ಚು ಸೈಟ್ಗಳಿಗೆ ನಕಲಿ ದಾಖಲೆ ಸೃಷ್ಟಿಸಿರುವುದು ಭೂ ದಾಖಲೆ ಪರಿಶೀಲನೆ ವೇಳೆ ಬೆಳಕಿಗೆ ಬಂದಿತ್ತು. ಹೀಗಾಗಿ ಬಿಡಿಎ ಆಯುಕ್ತರ ಸೂಚನೆ ಮೇರೆಗೆ ಶೇಷಾದ್ರಿಪುರಂ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಜೆಪಿ ನಗರ ಡ್ರಗ್ಸ್ ಕೇಸ್ನಲ್ಲಿ ಶೇಖ್ ಫಾಜಿಲ್ ಪಾತ್ರವೇನು? ಖೋಡೀಸ್ ಮೇಲಿನ ಐಟಿ ದಾಳಿ ವೇಳೆ ಸಿಕ್ಕ ಅಕ್ರಮ ಖಜಾನೆ ಹೇಗಿದೆ? ರಾಜಕಾರಣಿಗಳ ಪ್ರತಿಷ್ಠೆಯಿಂದ ಬೀದಿಗೆ ಬಿತ್ತ ಸ್ಲಂ ನಿವಾಸಿಗಳ ಬದುಕು ನೋಡೋಣ ಬೆಂಗಳೂರು ನ್ಯೂಸ್ ಟಾಪ್ 9ನಲ್ಲಿ. ಸಾಣೂರು ಡ್ರಗ್ಸ್ ಕೇಸ್ನ ಶೇಖ್ ಫಾಜಿಲ್ಗೆ ಜೆಪಿ ನಗರ ಡ್ರಗ್ಸ್ ಕೇಸ್ನಲ್ಲೂ ಲಿಂಕ್ ಇರೋದು ಪತ್ತೆಯಾಗಿದೆ. ಕಾಟನ್ಪೇಟೆ ಕೇಸ್ನಲ್ಲಿ ಸಿಸಿಬಿ ವಾಂಟೆಡ್ ಲಿಸ್ಟ್ನಲ್ಲಿರುವ ಶೇಖ್ ಫಾಜಿಲ್ ಇದೀಗ ಬಂಧಿತನಾಗಿರೋ ಮುಜಾಮಿಲ್ಗೆ ಗಾಡ್ ಫಾದರ್. ಮುಜಾಮಿಲ್ನನ್ನ ಶ್ರೀಲಂಕಾದ ಅತಿದೊಡ್ಡ ಕೆಸಿನೋಗೆ ಸೇರಿಸಿದ್ದೇ ಈತ. ಬಳಿಕ ಇಬ್ಬರೂ ಸೇರಿ ಬೆಂಗಳೂರಿನಲ್ಲಿ ಡ್ರಗ್ಸ್ ಪೆಡ್ಲಿಂಗ್ ದಂಧೆ ಶುರು ಮಾಡಿದ್ರು. ಖೋಡೀಸ್ ಮೇಲಿನ ಐಟಿ ದಾಳಿ ವೇಳೆ ಬರೋಬ್ಬರಿ 878.82 ಕೋಟಿ ಅಕ್ರಮ ಆಸ್ತಿ ಪತ್ತೆಯಾಗಿದೆ. ರೆಸಿಡೆನ್ಷಿಯಲ್ ಜಾಗವನ್ನು ಕಮರ್ಷಿಯಲ್ ಪ್ರಾಪರ್ಟಿ ಮಾಡಲಾಗಿದ್ದು ಬೆಂಗಳೂರು ಮೂಲದ ಡೆವಲಪರ್ ಜೊತೆ ಸೇರಿ ಗೋಲ್ಮಾಲ್ ಮಾಡಲಾಗಿದೆ. ಜಂಟಿ ಒಪ್ಪಂದದ ಮೂಲಕ ಲ್ಯಾಂಡ್ ಬದಲಾವಣೆ ಮಾಡುವುದರ ಮೂಲಕ ಖೋಡೀಸ್ 692.82 ಕೋಟಿ ಆದಾಯ ಮಾಡಿದೆ.
ಕೋಡೆಸ್ ಮೇಲಿನ ಐಟಿ ದಾಳಿ ವೇಳೆ ಕೇರಳದ ಲಿಕ್ಕರ್ ಫ್ಯಾಕ್ಟರಿಯಲ್ಲಿ ಲೆಕ್ಕವಿಲ್ಲದ 74 ಕೋಟಿ ಹಣ ಸೀಸ್ ಮಾಡಿದ್ದು, ದೈನಂದಿನ ವ್ಯವಹಾರದಲ್ಲಿ 17 ಕೋಟಿ ಸುಳ್ಳು ಖರ್ಚು ಮಾಡಿದ್ದಾಗಿ ತೋರಿಸಿರುವುದು ಪತ್ತೆಯಾಗಿದೆ. ಅಲ್ಲದೆ 9 ಕೋಟಿ ಹಣವನ್ನ ವಿವರಿಸಲಾಗದ ವೆಚ್ಚವೆಂದು ಡೈರೆಕ್ಟರ್ಗಳು ಹೇಳಿದ್ದು, 35 ಬೇನಾಮಿ ವ್ಯಕ್ತಿಗಳ ಹೆಸರಲ್ಲಿ ಆಸ್ತಿ ಮಾಡಿದ್ದಾರೆ. ಹೀಗಾಗಿ ಕೋಡೆಸ್ ಅಕ್ರಮದ ಬಗ್ಗೆ ಶೀಘ್ರದಲ್ಲೇ ಕಂಪನಿ ವಿರುದ್ಧ ಜಾರಿ ನಿರ್ದೇಶನಾಲಯದಿಂದ ಇಸಿಐಆರ್ ದಾಖಲಾಗಿದೆ. ರಾಜಕಾರಣಿಗಳ ಪ್ರತಿಷ್ಠೆಯಿಂದ ಬಡವರ ಬದುಕು ಭೀತಿಗೆ ಬಿದ್ದಿದೆ. ಏಕಾಏಕಿ ಸ್ಲಂ ಬೋರ್ಡ್ ನಿವಾಸಿಗಳನ್ನ ತೆರವು ಮಾಡಿದ್ದು, ರಾತ್ರಿಯಿಡೀ ಕೊರೆವ ಚಳಿಯಲ್ಲಿ ನಿವಾಸಿಗಳು ಪ್ರತಿಭಟನೆ ನಡೆಸಿದ್ದಾರೆ. ಮನೆ ಬಳಿಯೇ 17 ಕುಟುಂಬಗಳ ಸದಸ್ಯರು ಪುಟ್ಟ ಮಕ್ಕಳ ಜೊತೆಗೆ ಕೊರೆವ ಚಳಿಯಲ್ಲಿ ರಾತ್ರಿ ಕಳೆದಿದ್ದಾರೆ. 17 ಕುಟುಂಬಗಳನ್ನ ಮನೆಯಿಂದ ಹೊರ ಹಾಕಿದ ಬಿಬಿಎಂಪಿ ಅದೇ ಮನೆಯನ್ನ ಬೇರೆಯವರಿಗೆ ನೀಡಿದೆ. ಅಗ್ರಹಾರ ದಾಸರಹಳ್ಳಿಯ ಸ್ಲಂ ಬೋರ್ಡ್ ಮನೆಗಳಿದ್ದ ಕುಟುಂಬಗಳು ಕೋರ್ಟ್ನಿಂದ ಸ್ಟೇ ತಂದ್ರೂ ಪ್ರಯೋಜನವಾಗಿಲ್ಲ. ಸ್ಟೇ ತರೋದಕ್ಕೂ ಮುನ್ನವೇ 17 ಮನೆಗಳನ್ನ ಖಾಲಿ ಮಾಡಿಸಲಾಗಿದ್ದು, ಈಗಾಗಲೇ ಇದ್ದವರನ್ನ ಖಾಲಿ ಮಾಡಿಸಿ ಹೊಸಬರಿಗೆ ಹಂಚಿಕೆ ಮಾಡಲಾಗಿದೆ. ಹೀಗಾಗಿ 17 ಮನೆಗಳಿಗೆ ರಾತ್ರೋರಾತ್ರಿ ಹೊಸಬರು ಬಂದು ವಾಸ ಮಾಡ್ತಿದ್ದಾರೆ. ಅಲ್ಲದೆ ಕೋರ್ಟ್ ಮುಂದೆ ನಾವು ಉತ್ತರ ನೀಡೋದಾಗಿ ಸಂತ್ರಸ್ತ ಕುಟುಂಬಗಳಿಗೆ ಸ್ಲಂ ಬೋರ್ಡ್ ಅಧಿಕಾರಿಗಳು ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ದರೋಡೆಕೋರನ ಮೇಲೆ ಪೊಲೀಸರು ಫೈರಿಂಗ್ ಮಾಡಿದ್ದಾರೆ. ವಿದ್ಯಾರಣ್ಯಪುರ ಠಾಣೆ ವ್ಯಾಪ್ತಿಯ ಕಳ್ಳತೂರು ಫಾರ್ಮ್ ಬಳಿ ಕಾಲಿಗೆ ಗುಂಡು ಹಾರಿಸಿ ಇಮ್ರಾನ್ ಪಾಷಾನನ್ನ ಬಂಧಿಸಲಾಗಿದೆ. ನಿನ್ನೆ ಯಲಹಂಕದಲ್ಲಿ ಶಬರೀಶ್ ಮೇಲೆ ಗುಂಡು ಹಾರಿಸಿ ಸೆರೆ ಹಿಡಿಯಲಾಗಿತ್ತು. ಇದೀಗ ಈತನ ಸಹಚರ ಇಮ್ರಾನ್ ಪಾಷಾ ಕಾಲಿಗೆ ಗುಂಡು ಹಾರಿಸಿ ಬಂಧಿಸಿದ್ದು, 2 ದಿನಗಳಲ್ಲಿ ಶಬರೀಶ್ ಗ್ಯಾಂಗ್ನ 3 ಅರೆಸ್ಟ್ ಮಾಡಲಾಗಿದೆ. ರಾಜ್ಯದಲ್ಲಿ ಶೀಘ್ರವೇ ಪೂರ್ಣ ಪ್ರಮಾಣದಲ್ಲಿ ಶಾಲೆ ಆರಂಭವಾಗುವ ಸಾಧ್ಯತೆ ಇದೆ. ಮಾರ್ಚ್ 1ರಿಂದ 6ರಿಂದ 8ನೇ ತರಗತಿಗೆ ಶಾಲೆ ಆರಂಭಿಸೋಕೆ ಚಿಂತನೆ ನಡೆಸಲಾಗಿದೆ. ಈ ಬಗ್ಗೆ ಶೀಘ್ರವೇ ಸಭೆ ನಡೆಸಿ ಅಂತಿಮ ನಿರ್ಧಾರ ತೆಗೆದುಕೊಳ್ಳಲಿದ್ದಾರೆ. 1ರಿಂದ 5ನೇ ತರಗತಿವರೆಗೆ ವಿದ್ಯಾಗಮ, 6ರಿಂದ 8ವರೆಗೆ ಭೌತಿಕ ತರಗತಿ ಆರಂಭಿಸೋಕೆ ಚಿಂತನೆ ನಡೆಸಿದ್ದು, ಈ ಬಗ್ಗೆ ಇಂದು ನಿಗದಿಯಾಗಿದ್ದ ಶಿಕ್ಷಣ ಇಲಾಖೆ, ಆರೋಗ್ಯ ಇಲಾಖೆ ಟಾಸ್ಕ್ ಫೋರ್ಸ್ ಸಭೆ ಮುಂದೂಡಿಕೆಯಾಗಿದೆ. ಟಿವಿ9 ವರದಿಯಿಂದ ಎಚ್ಚೆತ್ತಿರೋ ಬಿಎಂಟಿಸಿ ಮಹಿಳಾ ನಿರ್ವಾಹಕರಿಗೆ ಗುಡ್ ನ್ಯೂಸ್ ಕೊಟ್ಟಿದೆ. ಮೊದಲ ಪಾಳಿ, ಸಾಮಾನ್ಯ ಪಾಳಿ ನೀಡೋದಕ್ಕೆ ಸುತ್ತೋಲೆ ಹೊರಡಿಸಿದ್ದು, ವಿಶೇಷವಾಗಿ ಗರ್ಭಿಣಿಯರು, ಚಿಕ್ಕ ಮಕ್ಕಳಿರುವ ಮಹಿಳಾ ಸಿಬ್ಬಂದಿಗೆ ಅನುಕೂಲವಾಗುವ ಶಿಫ್ಟ್ಗೆ ಒಪ್ಪಿಗೆ ನೀಡಿದೆ. ಬಿಎಂಟಿಸಿ ಅಧ್ಯಕ್ಷರ ಸೂಚನೆಯ ಮೇರೆಗೆ ಎಲ್ಲ ಬಿಎಂಟಿಸಿ ಡಿಸಿಗಳಿಗೆ ಸುತ್ತೋಲೆ ಹೊರಡಿಸಲಾಗಿದೆ. ಮಹಿಳಾ ಕಂಡಕ್ಟರ್ಗಳ ಸಮಸ್ಯೆ ಬಗ್ಗೆ ಟಿವಿ9ನಲ್ಲಿ ವರದಿ ಪ್ರಸಾರ ಮಾಡಲಾಗಿತ್ತು. ಬೆಂಗಳೂರಿನಲ್ಲಿ ಬೈಕ್ ಜೊತೆಗೆ ಬೈಕ್ ಮಾಲೀಕನನ್ನು ಟಾಯಿಂಗ್ ಮಾಡಲಾಗಿದೆ. ರಸ್ತೆ ಬದಿ ಬೈಕ್ ನಿಲ್ಲಿಸಿ ಎಟಿಎಂಗೆ ಹೋಗಿದ್ದ ವೇಳೆ ಟ್ರಾಫಿಕ್ ಪೊಲೀಸರು ಬೈಕ್ ಟಾಯಿಂಗ್ ಮಾಡಿದ್ದಾರೆ. ಹೀಗಾಗಿ ಬೈಕ್ ತೆಗೆದುಕೊಂಡು ಹೋಗದಂತೆ ಬೈಕ್ ಸವಾರ ಪೊಲೀಸರ ಟಾಯಿಂಗ್ ವಾಹನ ಏರಿದ್ದಾನೆ. ಹರಿಶ್ಚಂದ್ರ ಘಾಟ್ ಬಳಿ ಘಟನೆ ನಡೆದಿದೆ. ಗೊಂದಲದ ಗೂಡಾಗಿದ್ದೇಕೆ ಪಂಚಮಸಾಲಿ ಬಲ ಪ್ರದರ್ಶನದ ಸ್ಥಳ ನಿಗದಿ? ಸಿದ್ದರಾಮಯ್ಯ ಕರ್ನಾಟಕದ ಟ್ರಂಪ್ ಅಂತ ವಿಶ್ವನಾಥ್ ಗುಡುಗಿದ್ದೇಕೆ? ದಕ್ಷಿಣ ಕನ್ನಡದ ಉಳ್ಳಾಲದಲ್ಲಿ ಕೇರಳ ಮೂಲದ ವಿದ್ಯಾರ್ಥಿಗಳನ್ನ ಬಂಧಿಸಿದ್ದೇಕೆ? ನೋಡೋಣ ದಕ್ಷಿಣ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ಸಮಾವೇಶ ನಡೆಸುವ ಸ್ಥಳದ ಕುರಿತು ಪಂಚಮಸಾಲಿ ಸಮಾಜದ ಮುಖಂಡರಲ್ಲಿ ಗೊಂದಲ ಏರ್ಪಟ್ಟಿದೆ. ಬಿಐಇಸಿ ಮೈದಾನದಲ್ಲಿ ಸಮಾವೇಶ ನಡೆಸೋಣ ಅಂತ ವಚನಾನಂದ ಶ್ರೀಗಳು ಅಭಿಪ್ರಾಯಪಟ್ಟಿದ್ದಾರೆ. ಅತ್ತ ಅರಮನೆ ಮೈದಾನದಲ್ಲಿ ಸಮಾವೇಶ ಮಾಡೋಣ ಅಂತ ವಿಜಯಾನಂದ ಕಾಶ್ಯಪ್ಪನವರು ಒತ್ತಾಯಿಸಿದ್ದಾರೆ. ಹೀಗಾಗಿ ಸ್ಥಳ ನಿಗದಿ ಬಗ್ಗೆ ಇಬ್ಬರ ಭಿನ್ನ ಹೇಳಿಕೆಗಳಿಂದ ಪಂಚಮಸಾಲಿ ಸಮುದಾಯ ಹಾಗೂ ಪಾದಯಾತ್ರಿಗಳು ಗೊಂದಲಕ್ಕೆ ಒಳಗಾಗಿದ್ದಾರೆ. ಸಮಾವೇಶ ನಡೆಸುವ ಜಾಗದ ಬಗ್ಗೆ ಪಂಚಮಸಾಲಿ ಸಮಾಜದ ಮುಖಂಡರು ಪ್ರತಿಷ್ಠೆಗೆ ಬಿದ್ದಿದ್ದು ವಿವಾದಕ್ಕೆ ಕಾರಣವಾಗಿದೆ. ವಚನಾನಂದ ಶ್ರೀಗಳು ಸೇರಿ ಸಚಿವರು ಬಿಐಇಸಿ ಮೈದಾನದಲ್ಲಿ ಸಮಾವೇಶ ನಡೆಸೋಕೆ ಸಲಹೆ ನೀಡಿದ್ದಾರೆ. ಆ ಮೂಲಕ ವಿಧಾನಸೌಧದಿಂದ ದೂರ ಸಮಾವೇಶ ನಡೆಸೋಕೆ ಸಚಿವರು ಒಲವು ವ್ಯಕ್ತಪಡಿಸಿದ್ದಾರೆ. ಸರ್ಕಾರಕ್ಕೆ ಆಗುವ ಮುಜುಗರ ತಪ್ಪಿಸೋಕೆ ಸಚಿವರು ಯತ್ನಿಸಿದ್ದಾರೆ. ಹೀಗಾಗಿ ವಿಭಿನ್ನ ಹೇಳಿಕೆಗಳಿಂದ ಸಮುದಾಯ ಗೊಂದಲದ ಗೂಡಾಗಿದೆ. ಸಮಾವೇಶ ನಡೆಸುವ ಸ್ಥಳದ ಬಗ್ಗೆ ತುಮಕೂರು ತಾಲೂಕಿನ ಊರುಕೆರೆ ಬಳಿ ವಚನಾನಂದ ಶ್ರೀ ಹಾಗೂ ವಿಜಯಾನಂದ ಕಾಶ್ಯಪ್ಪನವರ್ ಹೇಳಿಕೆ ನೀಡಿದ್ದಾರೆ. ಸಿದ್ದರಾಮಯ್ಯ ಕರ್ನಾಟಕ ಟ್ರಂಪ್ ಅಂತ ಮೈಸೂರಿನಲ್ಲಿ ವಿಶ್ವನಾಥ್ ಹೇಳಿದ್ದಾರೆ. ಟ್ರಂಪಾಯಣದಂತೆ ಸಿದ್ದರಾಮಯ್ಯನ ನಡೆಯುತ್ತೆ. ಸೋಲನ್ನ ಒಪ್ಪಿಕೊಳ್ಳೋದಕ್ಕೆ ಸಿದ್ದರಾಮಯ್ಯ ಸಿದ್ಧರಿಲ್ಲ. ಅವರು ಕಾಂಗ್ರೆಸ್ ಸಂಸ್ಕಾರ ಸಂಸ್ಕೃತಿ ಇಲ್ಲದ ಮನುಷ್ಯ. ಅದೃಷ್ಟದಿಂದ ಸಿಎಂ ಆದ್ರೂ ಅವರು ತಮ್ಮ ಸಮುದಾಯದ ಸ್ವಾಮೀಜಿ ಹೋರಾಟವನ್ನ ಸಹ ಸಹಿಸಲ್ಲ. ಸ್ವಾರ್ಥ ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ ಅಂತ ಬಿಜೆಪಿ ಎಂಎಲ್ಸಿ ವಿಶ್ವನಾಥ್ ವಾಗ್ದಾಳಿ ನಡೆಸಿದ್ದಾರೆ. ಮುಂದುವರಿದು ಮಾತನಾಡಿದ ವಿಶ್ವನಾಥ್, ಕುರುಬರ ಎಸ್ಟಿ ಮೀಸಲಾತಿ ಹೋರಾಟ ಸಿದ್ದರಾಮಯ್ಯ ಇಲ್ಲದೆ ಯಶಸ್ವಿಯಾಗಿದೆ. ಲಕ್ಷಾಂತರ ಜನರನ್ನ ಸೇರಿಸಿ ಯಶಸ್ಸು ಕಂಡಿದ್ದೇವೆ. ನಾವು ಇಲ್ಲದಿದ್ದರೆ ಆಗಲ್ಲ ಅಂತ ಅಂದ್ಕೊಂಡಿದ್ರು. ಅವರಲ್ಲಿ ನಾನು ಅನ್ನೋ ಸ್ವಾರ್ಥ ಇತ್ತು. ಸಮುದಾಯ ನನ್ನ ಜೊತೆ ಇಲ್ಲ ಅನ್ನೋದು ಈಗ ಅವರಿಗೆ ಕಾಣ್ತಿದೆ ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ವಿರುದ್ಧ ವಿಶ್ವನಾಥ್ ಹರಿಹಾಯ್ದಿದ್ದಾರೆ.
ಪಕ್ಷ, ಸಮುದಾಯ ಎರಡರಲ್ಲೂ ಸಿದ್ದು ಏಕಾಂಗಿಯಾಗಿರ್ತಾರೆ. ಡಿಕೆ ಶಿವಕುಮಾರ್ ನಾಯಕತ್ವ ಪ್ರಬಲವಾಗ್ತಿದೆ ಅಂತ ವಿಶ್ವನಾಥ್ ಹೇಳಿದ್ರು. ಸಿದ್ದುಗೆ ರಾಜಕೀಯ ಅಸ್ತಿತ್ವದ ಚಡಪಡಿಕೆ ಶುರುವಾಗಿದೆ. ನಾನು ಸಿದ್ದರಾಮಯ್ಯ ಮೈಸೂರಿನಲ್ಲೇ ಓದಿದ್ದು. ಅವರು ಯಾವ ವಿದ್ಯಾರ್ಥಿ ಹೋರಾಟದಲ್ಲೂ ಇರಲಿಲ್ಲ. ತಮ್ಮ ಅಭದ್ರತೆ ಮುಚ್ಚಿಕೊಳ್ಳೋಕೆ ಅಹಿಂದ ಬಳಸ್ತಿದ್ದಾರೆ. ಅಲ್ಪಸಂಖ್ಯಾತರನ್ನ ಬಿಟ್ಟು ಹಿಂದ ಹೋರಾಟ ನಡೆಸಿದ್ದಾರೆ. ಈಗಾಗಲೇ ಅಲ್ಪಸಂಖ್ಯಾತರನ್ನ ತುಳಿದು ಹಾಕಿದ್ದಾರೆ. ಮುಸ್ಲಿಮರನ್ನ ಸಾಕಷ್ಟು ಬಾರಿ ಸೋಲಿಸೋಕೆ ಕಾರಣರಾಗಿದ್ದಾರೆ ಅಂತ ಸಿದ್ದು ವಿರುದ್ಧ ವಿಶ್ವನಾಥ್ ಗುಡುಗಿದ್ದಾರೆ. ಮೈಸೂರಿನ ಉದಯಗಿರಿ ಠಾಣೆ ಪೊಲೀಸರು ಇಬ್ಬರು ಬೈಕ್ ಕಳ್ಳರನ್ನ ಅರೆಸ್ಟ್ ಮಾಡಿದ್ದಾರೆ. ಆರೋಪಿಗಳಾದ ಮೊಹಮ್ಮದ್ ಶೋಯಬ್, ಅರ್ಬಾಜ್ ಖಾನ್ ಅನ್ನೋರಿಂದ 8 ಬೈಕ್ಗಳನ್ನ ವಶಕ್ಕೆ ಪಡೆದಿದ್ದಾರೆ. ಗ್ಯಾರೇಜ್ನಲ್ಲಿ ಕೆಲಸ ಮಾಡ್ತಿದ್ದ ಬಂಧಿತರು ರಾತ್ರಿ ವೇಳೆ ಮನೆ ಮುಂದೆ ನಿಲ್ಲಿಸಿದ ಬೈಕ್ಗಳನ್ನ ಕ್ಷಣಾರ್ಧದಲ್ಲಿ ಎಗರಿಸಿ ಪರಾರಿಯಾಗ್ತಿದ್ರು. ಜನವರಿ 31ರಂದು ರಾಜೀವನಗರದ ಮೊಹಮ್ಮದ್ ಸಲ್ಮಾನ್ ಅನ್ನೋರು ತಮ್ಮ ಬೈಕ್ ಕಳುವಾದ ಬಗ್ಗೆ ಕೇಸ್ ದಾಖಲಿಸಿದ್ರು. ಆ ಬಳಿಕ ಆರೋಪಿಗಳನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಕಳ್ಳತನ ಕೇಸ್ಗಳು ಬಯಲಾಗಿವೆ. ದಕ್ಷಿಣ ಕನ್ನಡ ಜಿಲ್ಲೆ ಉಳ್ಳಾಳ ಪೊಲೀಸರು ಕೇರಳ ಮೂಲದ 11 ಜನ ವಿದ್ಯಾರ್ಥಿಗಳನ್ನು ಬಂಧಿಸಿದ್ದಾರೆ. ಮಂಗಳೂರು ಬಳಿ ದೇರಳ ಕಟ್ಟೆಯಲ್ಲಿರೋ ಖಾಸಗಿ ಕಾಲೇಜ್ ಸ್ಟೂಡೆಂಟ್ಸ್ ಜೂನಿಯರ್ಸ್ ಮೇಲೆ ರ್ಯಾಗಿಂಗ್ ಮಾಡಿದ್ರು. ಕಾಲೇಜು ಆಡಳಿತ ಮಂಡಳಿ ನೀಡಿದ ದೂರಿನಿಂದ ಕೇಸ್ ದಾಖಲಿಸಿಕೊಂಡ ಪೊಲೀಸರು 11 ಜನರನ್ನು ಅರೆಸ್ಟ್ ಮಾಡಿದ್ದಾರೆ. ವಿಚಾರಣೆ ಮುಂದುವರೆಸಿದ್ದಾರೆ. ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಚಿಕ್ಕ ಬಿದರಿಯಲ್ಲಿ ಯುವಕನೊಬ್ಬನಿಗೆ ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಶಾಸಕರ ಹೆಸರು ಹೇಳಿಕೊಂಡು ಹಣ ವಸೂಲಿ ಮಾಡೋಕೆ ಶ್ರೀಕಾಂತ್ ಎಂಬಾತ ಗ್ರಾಮಕ್ಕೆ ಎಂಟ್ರಿ ಕೊಟ್ಟಿದ್ದ. ಅಧಿಕೃತ ಪರವಾನಗಿ ಪಡೆದು ಮರಳು ತುಂಬುತ್ತಿದ್ದವರ ಬಳಿ ಹಣ ಕಸಿಯೋಕೆ ಮುಂದಾಗಿದ್ದ. ಈ ವೇಳೆ ಗ್ರಾಮಸ್ಥರು ಆವಾಜ್ ಹಾಕಿದ್ದು ಹೆದರಿದ ಯುವಕ ಸ್ಥಳದಲ್ಲೇ ಕಾಲ್ಕಿತ್ತಿದ್ದಾನೆ. ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಉಚ್ಚವನಹಳ್ಳಿ ಗ್ರಾಮದ ಬಳಿ ಚಿರತೆಯೊಂದು ಪ್ರತ್ಯಕ್ಷವಾಗಿದ್ದು ಜನರಲ್ಲಿ ಆತಂಕ ಮನೆ ಮಾಡಿದೆ. ಕೆಲವು ದಿನಗಳಿಂದ ಗ್ರಾಮದ ಸುತ್ತಮುತ್ತ ಕಾಣಿಸಿಕೊಳ್ಳುತ್ತಿದ್ದು ರಸ್ತೆ ಬದಿಯಲ್ಲಿ ಚಿರತೆ ಮಲಗಿರೋ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಕಳೆದ ಕೆಲ ದಿನದಿಂದ ಅರಣ್ಯ ಸಿಬ್ಬಂದಿ ಬೋನು ಇರಿಸಿ ಚಿರತೆ ಸೆರೆಗೆ ಬಲೆ ಬೀಸಿದ್ದಾರೆ. ಆದರೂ ಬೋನಿಗೆ ಬೀಳದ ಚಿರತೆ ಜನರನ್ನ ಮತ್ತಷ್ಟು ಭಯಕ್ಕೆ ದೂಡಿದೆ. ಬಾದಾಮಿಯ ಅಭಿವೃದ್ಧಿ ಕಾರ್ಯಗಳಿಗೆ ಕೋಟಿ ಕೋಟಿ ರೂಪಾಯಿ ಎಲ್ಲಿಂದ ಬರ್ತಿದೆ ಅಂತ ಪ್ರಶ್ನಿಸಿದ್ಯಾರು? ಬಾಗಲಕೋಟೆಯಲ್ಲಿ ಸಿದ್ದರಾಮಯ್ಯರ 2ನೇ ದಿನದ ಪ್ರವಾಸ ಹೇಗಿದೆ ನೋಡೋಣ ಉತ್ತರ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ಸರ್ಕಾರ ಆರ್ಥಿಕ ದಿವಾಳಿಯತ್ತ ತಲುಪಿದೆ ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿಕೆಗೆ ಶ್ರೀರಾಮುಲು ತಿರುಗೇಟು ಕೊಟ್ಟಿದ್ದಾರೆ. ಗದಗದಲ್ಲಿ ಮಾತನಾಡಿದ ಸಚಿವ ಶ್ರೀರಾಮುಲು, ಬಾದಾಮಿಯಲ್ಲಿ ಕೋಟ್ಯಾಂತರ ರೂಪಾಯಿ ವೆಚ್ಚದ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಸಿದ್ದು ಚಾಲನೆ ನೀಡುತ್ತಿದ್ದಾರೆ. ಈ ಹಣ ಎಲ್ಲಿಂದ ಬಂತು ಅಂತ ಅವರು ಹೇಳಬೇಕು ಅಂತ ಪ್ರಶ್ನಿಸಿದ್ದಾರೆ. ಸಿದ್ದರಾಮಯ್ಯ ಅವರಿಗೆ ಬೇರೆ ವಿಷಯ ಇಲ್ಲ, ಹೀಗಾಗಿ ರಾಜಕೀಯ ಪ್ರೇರಿತ ಹೇಳಿಕೆ ನೀಡುತ್ತಿದ್ದಾರೆ ಅಂತ ಸಚಿವ ಶ್ರೀರಾಮುಲು ವಾಗ್ದಾಳಿ ನಡೆಸಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಬಾದಾಮಿ ಬಳಿ ಇರೋ ಶ್ರೀ ಬನಶಂಕರಿ ದೇವಿ ದೇವಸ್ಥಾನಕ್ಕೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಭೇಟಿ ನೀಡಿದ್ರು. ದೇವಿಗೆ ಪೂಜೆ ಸಲ್ಲಿಸಿ ಸಿದ್ದು ಭಕ್ತಿ ಸಮರ್ಪಿಸಿದ್ರು. ಈ ವೇಳೆ ಡಿಸಿಎಂ ಗೋವಿಂದ ಕಾರಜೋಳ ಸಿದ್ದುಗೆ ಸಾಥ್ ನೀಡಿದ್ರು. ಬಾದಾಮಿ ಪ್ರವಾಸದಲ್ಲಿರೋ ಸಿದ್ದರಾಮಯ್ಯ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡುತ್ತಿದ್ದಾರೆ. ಹುಬ್ಬಳ್ಳಿಯ ಗಬ್ಬೂರು ಬೈಪಾಸ್ನಿಂದ ನರೇಂದ್ರ ಟೋಲ್ವರೆಗಿನ 30 ಕಿಲೋಮೀಟರ್ ಉದ್ದದ ರಸ್ತೆಯನ್ನ ಷಟ್ಪಥ ರಸ್ತೆ ಮಾಡೋಕೆ ನಿರ್ಧರಿಸಲಾಗಿದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನೇತೃತ್ವದಲ್ಲಿ ನಿನ್ನೆ ನಡೆದ ಸಭೆಯಲ್ಲಿ ಈ ಕುರಿತು ತೀರ್ಮಾನಿಸಲಾಗಿದೆ. ಸಭೆಯಲ್ಲಿ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಸೇರಿದಂತೆ ಇತರೆ ನಾಯಕರು ಹಾಜರಿದ್ದರು. ಇದೇ ವೇಳೆ ಕೂಡಲೇ ಟೆಂಡರ್ ಕರೆಯೋಕೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಯಿತು. ಕಿರಿದಾದ ರಸ್ತೆ ಅಪಘಾತಕ್ಕೆ ಕಾರಣವಾಗಿದ್ದರಿಂದ ರಸ್ತೆ ಅಗಲೀಕರಣಕ್ಕೆ ಈ ಹಿಂದೆ ಸ್ಥಳೀಯರು ಆಗ್ರಹಿಸಿದರು. ಕಲಬುರಗಿಯ ಫಿಲ್ಟರ್ ಬೆಡ್ ಏರಿಯಾದಲ್ಲಿ ಬಿಜೆಪಿ ಮುಖಂಡನೊಬ್ಬ ಹಾಲಿನ ಅಭಿಷೇಕ ಮಾಡಿಸಿಕೊಂಡಿದ್ದಾನೆ. ತನ್ನ ಹುಟ್ಟುಹಬ್ಬದ ದಿನದಂದು ಸೈನಿಕ ರಾಥೋಡ್ ಎಂಬಾತನಿಗೆ ಬೆಂಬಲಿಗರು ಹಾಲು ಸುರಿದು ಅಂಧಾಭಿಮಾನಕ್ಕೆ ಸಾಕ್ಷಿಯಾಗಿದ್ದಾರೆ. ಅಲ್ಲದೆ ಹಾಲಿನಲ್ಲಿ ಅಭಿಷೇಕ ಮಾಡಿದ ಬಳಿಕ ಬೆಂಬಲಿಗರು ಹಣ ಚೆಲ್ಲಿದ್ದಾರೆ. ಹುಬ್ಬಳ್ಳಿ ಸೈಬರ್ ಠಾಣೆ ಪೊಲೀಸರು ಇಬ್ಬರು ಫೇಸ್ಬುಕ್ ವಂಚಕರನ್ನ ಅರೆಸ್ಟ್ ಮಾಡಿದ್ದಾರೆ. ಕಲಬುರಗಿ ಮೂಲದ ಬಂಧಿತ ಯುವಕ ಯುವತಿಯೊಬ್ಬಳ ಜೊತೆ ಪ್ರೀತಿ ನಾಟಕವಾಡಿ ಕರೆದ ಜಾಗಕ್ಕೆ ಬರಲಿಲ್ಲ ಅಂತ ಅಶ್ಲೀಲ ವಿಡಿಯೋ ಹರಿಬಿಟ್ಟಿದ್ದ. ಬೆಂಗಳೂರು ಮೂಲದ ಇನ್ನೊಬ್ಬಾತ ಯುವತಿಯೊಬ್ಬಳಿಂದ ಸಾವಿರಾರು ರೂಪಾಯಿ ಗೆದ್ದಿದ್ದ. ಸದ್ಯ ಇಬ್ಬರು ವಂಚಕರನ್ನ ಹುಬ್ಬಳ್ಳಿ ಸೈಬರ್ ಠಾಣೆ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ರಾಯಚೂರಿನ ಸದರ ಬಜಾರ ಠಾಣೆಯಲ್ಲಿ ಪೊಲೀಸರು ಕಾರು ಕಳ್ಳನೊಬ್ಬನನ್ನ ಹೆಡೆಮುರಿ ಕಟ್ಟಿದ್ದಾರೆ. ಬಂಧಿತ ಮೊಹಮ್ಮದ್ ಅಜಾರ್ ಎಂಬಾತ ಹಾಜಿ ಕಾಲೋನಿಯಲ್ಲಿ ಮನೆ ಮುಂದೆ ನಿಲ್ಲಿಸಿದ್ದ ಇನ್ನೋವಾ ಕಾರನ್ನ ಕದ್ದು ಎಸ್ಕೇಪ್ ಆಗಿದ್ದ. ಸದ್ಯ ಪೊಲೀಸರು ಕಳ್ಳನನ್ನ ಬಂಧಿಸಿದ್ದು 8 ಲಕ್ಷ ರೂಪಾಯಿ ಮೌಲ್ಯದ ಕಾರನ್ನ ಜಪ್ತಿ ಮಾಡಿ ಕೇಸ್ ದಾಖಲಿಸಿದ್ದಾರೆ.
ಗದಗ ನಗರದ ಹೊರವಲಯದಲ್ಲಿರುವ ಎಲ್ಐಸಿ ಕಚೇರಿ ಬಳಿ ಪೈಪ್ ಹೊಡೆದು ಅಪಾರ ಪ್ರಮಾಣದ ಕುಡಿಯುವ ನೀರು ಪೋಲಾಗ್ತಿದೆ. ಗದಗ ಬೆಟಗೇರಿ ನಗರಕ್ಕೆ ನೀರು ಪೂರೈಸುವ ಪೈಪ್ ಹೊಡೆದು 2 ತಿಂಗಳಾದರೂ ಸಂಬಂಧಿಸಿದ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ. ಹೀಗಾಗಿ ಗದಗ ಬೆಟಗೇರಿ ನಗರಸಭೆ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದು, ಒಡೆದ ಪೈಪ್ ದುರಸ್ತಿಗೊಳಿಸುವಂತೆ ಒತ್ತಾಯಿಸಿದ್ದಾರೆ. ರಾಜ್ಯಸಭೆ ವಿಪಕ್ಷ ನಾಯಕರಾಗಿ ಖರ್ಗೆನೇ ಕಾಂಗ್ರೆಸ್ ಹೈಕಮಾಂಡ್ ಆಯ್ಕೆ ಮಾಡಿದ್ದೇಕೆ? ಮೋದಿ ಹೇಡಿ ಅಂತ ರಾಹುಲ್ ಗಾಂಧಿ ಕಿಡಿಕಾರಿದ್ದೇಕೆ? ತಮಿಳುನಾಡಿನಲ್ಲಿ ಜಲ್ಲಿಕಟ್ಟು ವೇಳೆ ಸಂಭವಿಸಿದ ಭಾರೀ ಅನಾಹುತವೇನು? ನೋಡೋಣ ದೇಶ ವಿದೇಶ ನ್ಯೂಸ್ ಟಾಪ್ 9 ನಲ್ಲಿ. ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಾಗಿ ಕನ್ನಡಿಗ ಮಲ್ಲಿಕಾರ್ಜುನ ಖರ್ಗೆ ಆಯ್ಕೆಯಾಗುವುದು ಬಹುತೇಕ ಖಚಿತವಾಗಿದೆ. ರಾಜ್ಯಸಭೆಯಲ್ಲಿ ಹಾಲಿ ವಿರೋಧ ಪಕ್ಷದ ನಾಯಕರಾಗಿರುವ ಗುಲಾಂ ನಬಿ ಆಜಾದ್ ಫೆಬ್ರವರಿ 15ಕ್ಕೆ ನಿವೃತ್ತಿಯಾಗ್ತಿದ್ದಾರೆ. ಹೀಗಾಗಿ ಆಜಾದ್ ಸ್ಥಾನಕ್ಕೆ ಖರ್ಗೆ ಅವರನ್ನು ಆಯ್ಕೆ ಮಾಡೋಕೆ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧರಿಸಿದೆ. ಮಲ್ಲಿಕಾರ್ಜುನ ಖರ್ಗೆ 2014ರಿಂದ 2019ರವರೆಗೂ ಲೋಕಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರಾಗಿ ಮೋದಿ ಸರ್ಕಾರದ ವೈಫಲ್ಯಗಳ ವಿರುದ್ಧ ಸದನದಲ್ಲಿ ಸಮರ್ಥವಾಗಿ ಧ್ವನಿ ಎತ್ತಿದ್ರು. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಮೋದಿ ಸರ್ಕಾರದ ವಿರುದ್ಧ ಗಡಿ ವಿಷಯವಾಗಿ ವಾಗ್ದಾಳಿ ನಡೆಸಿದ್ದಾರೆ. ಪ್ರಧಾನಿ ಮೋದಿ ಹೇಡಿಯಾಗಿದ್ದು ಚೀನಾವನ್ನ ಎದುರಿಸುವ ಧೈರ್ಯ ಪ್ರದರ್ಶನ ಮಾಡಿಲ್ಲ. ಈಗ ಭಾರತ ಚೀನಾ ಗಡಿಯಿಂದ ಸೇನೆ ಹಿಂತೆಗೆತವೂ ವಿಜಯವಲ್ಲ. ಮೋದಿ ಸರ್ಕಾರವೇ ಭಾರತದ ಭೂಭಾಗವನ್ನ ಚೀನಾಗೆ ನೀಡಿದೆ ಅಂತ ರಾಹುಲ್ ಗಾಂಧಿ ವಾಗ್ದಾಳಿ ನಡೆಸಿದ್ದಾರೆ. ಗೋಗ್ರಾವ್ ಹಾಟ್ ಸ್ಪ್ರಿಂಗ್ಸ್ ದೀಪಸಾಂಗ್ನಿಂದ ಚೀನಾ ಯಾಕೆ ಹಿಂದೆ ಸರಿದಿಲ್ಲ ಅಂತ ರಾಹುಲ್ ಪ್ರಶ್ನೆ ಮಾಡಿದ್ದಾರೆ. ಉತ್ತರಾಖಂಡ್ ರಾಜ್ಯದ ಚಮೋಲಿ ಜಿಲ್ಲೆಯ ಜೋಶಿಮಠ ಬಳಿಯ ರಕ್ಷಣಾ ಕಾರ್ಯಾಚರಣೆ 6ನೇ ದಿನವೂ ಮುಂದುವರೆದಿದೆ. ಹಿಮಾಲಯದ ನಂದಾದೇವಿ ಪರ್ವತದ ಹಿಮಸ್ಫೋಟ ಪರಿಣಾಮವಾಗಿ ಸುರಂಗದಲ್ಲಿ ಸಿಲುಕಿರುವ 35 ಮಂದಿಯ ರಕ್ಷಣೆಗಾಗಿ ಕಾರ್ಯಾಚರಣೆ ನಡೆಸಲಾಗುತ್ತಿದೆ. ಸುರಂಗದಲ್ಲಿರುವ ಕೆಸರನ್ನ ಮೊದಲು ತೆರವುಗೊಳಿಸೋಕೆ ಎನ್ಡಿಆರ್ಎಫ್, ಐಟಿಬಿಪಿ ಕಾರ್ಯಾಚರಣೆ ನಡೆಸುತ್ತಿವೆ. ಹೈದರಾಬಾದ್ನಲ್ಲಿ ವಿದ್ಯಾರ್ಥಿನಿ ಗ್ಯಾಂಗ್ ರೇಪ್ ಕೇಸ್ಗೆ ಸಂಬಂಧಪಟ್ಟಂತೆ ಸಿಸಿಟಿವಿ ದೃಶ್ಯ ಆಧರಿಸಿ 6 ಆರೋಪಿಗಳನ್ನು ಬಂಧಿಸಲಾಗಿದೆ. ರಾಜು, ರಮೇಶ್, ಶಿವ, ನಾದಂ, ಭಾಸ್ಕರ್, ಕುಮಾರ್ ಬಂಧಿತ ಆರೋಪಿಗಳಾಗಿದ್ದು, ವಿಚಾರಣೆ ವೇಳೆ ಆರೋಪಿಗಳು ತಪ್ಪೊಪ್ಪಿಕೊಂಡಿದ್ದಾರೆ. ಅಲ್ಲದೆ ಈ ಹಿಂದೆ ಸಹ ಇಂಥದ್ದೇ ಹಲವು ಕೃತ್ಯಗಳಲ್ಲಿ ಭಾಗಿಯಾಗಿರುವುದು ವಿಚಾರಣೆಯಲ್ಲಿ ಬಯಲಾಗಿದೆ. ಖಾಸಗಿ ಶಾಲೆಗಳ ಫೀಸ್ ಟಾರ್ಚರ್ಗೆ ಹೈದರಾಬಾದ್ನಲ್ಲಿ 10ನೇ ತರಗತಿ ವಿದ್ಯಾರ್ಥಿನಿ ಬಲಿಯಾಗಿದ್ದಾಳೆ. ಫೀಸ್ ಕಟ್ಟಿಲ್ಲ ಅಂತ ಶಾಲೆಗೆ ಬರದಂತೆ ಶಾಲಾ ಆಡಳಿತ ಮಂಡಳಿ ತಿಳಿಸಿದ್ರಿಂದ ಮನನೊಂದ ವಿದ್ಯಾರ್ಥಿನಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ದಿನಗೂಲಿ ನೌಕರರಾದ ವಿದ್ಯಾರ್ಥಿನಿ ಪೋಷಕರು ಶಾಲಾ ಶುಲ್ಕದ 37,000ದಲ್ಲಿ 15,000 ಕಟ್ಟಿದ್ದು, ಉಳಿದ 20,000ವನ್ನ ಇದೇ ತಿಂಗಳ 20ರಂದು ಕಟ್ಟುವುದಾಗಿ ತಿಳಿಸಿದ್ರು. ಆದರೆ ಪೂರ್ಣ ಪ್ರಮಾಣದ ಶುಲ್ಕ ಕಟ್ಟದೆ ಶಾಲೆಗೆ ಬರದಂತೆ ತಿಳಿಸಿದ್ರಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ತಮಿಳುನಾಡಿನ ಸಿಂಗಾರಪಲ್ಲಿಯಲ್ಲಿ ಜಲ್ಲಿಕಟ್ಟು ವೇಳೆ ಭಾರೀ ಅವಘಡ ಸಂಭವಿಸಿದೆ. ಹೋರಿಗೆ ಕಟ್ಟಿದ್ದ ಹಗ್ಗ ವ್ಯಕ್ತಿಯ ಕಾಲಿಗೆ ಸಿಲುಕಿದ ಪರಿಣಾಮ ವ್ಯಕ್ತಿಯನ್ನ ಕಿಲೋಮೀಟರ್ ಗಟ್ಟಲೆ ದೂರಕ್ಕೆ ಹೋರಿ ಎಳೆದೊಯ್ದಿದೆ. ಸಿಂಗಾರ ಮಾಡಿ ದಾರ ಕಟ್ಟಿದ್ದ ಹೋರಿಯನ್ನ ವ್ಯಕ್ತಿ ಹಿಡಿಯೋಕೆ ಹೋದ ವೇಳೆ ಕಾಲಿಗೆ ಹಗ್ಗ ಸಿಕ್ಕಿ ಹಾಕಿಕೊಂಡಿದೆ. ಸದ್ಯ ವ್ಯಕ್ತಿಯ ಸ್ಥಿತಿ ಚಿಂತಾಜನಕವಾಗಿದೆ. ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳ ಒಟ್ಟು ಸಂಖ್ಯೆಯನ್ನು 2019ರಲ್ಲಿ 34ಕ್ಕೆ ಏರಿಸಲಾಗಿದೆ. ಆದರೆ ಸುಪ್ರೀಂ ಕೋರ್ಟ್ನಲ್ಲಿ ಸದ್ಯ 30 ನ್ಯಾಯಮೂರ್ತಿಗಳು ಮಾತ್ರ ಇದ್ದಾರೆ. ಮುಂದಿನ 6 ತಿಂಗಳಲ್ಲಿ 5 ಮಂದಿ ನ್ಯಾಯಮೂರ್ತಿಗಳು ನಿವೃತ್ತಿಯಾಗಲಿದ್ದಾರೆ. ಕಳೆದ 6 ತಿಂಗಳಿಂದ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳ ಹುದ್ದೆ ಭರ್ತಿಗೆ ಕೊಲಿಜಿಯಂ ಸಭೆಯೇ ನಡೆದಿಲ್ಲ. ಇದರಿಂದಾಗಿ ಸುಪ್ರೀಂನಲ್ಲಿ ಖಾಲಿ ಇರುವ ನ್ಯಾಯಮೂರ್ತಿಗಳ ಹುದ್ದೆ ಭರ್ತಿಯಾಗುತ್ತಿಲ್ಲ. ದೇಶದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಮತ್ತೆ ಏರಿಕೆಯಾಗಿದೆ. ಪೆಟ್ರೋಲ್ ಬೆಲೆ 28 ಪೈಸೆ, ಡೀಸೆಲ್ ಬೆಲೆ 35 ಪೈಸೆ ಹೆಚ್ಚಾಗಿದೆ. ದೆಹಲಿಯಲ್ಲಿ 12 ದಿನದಲ್ಲಿ ಲೀಟರ್ ಪೆಟ್ರೋಲ್ಗೆ 4.13 ರೂಪಾಯಿ ಏರಿಕೆಯಾಗಿದ್ದು, 12 ದಿನದಲ್ಲಿ ಡೀಸೆಲ್ 4.26 ರೂಪಾಯಿಯಷ್ಟು ದುಬಾರಿಯಾಗಿದೆ. ಭಾರತದಲ್ಲಿ ಕೊರೋನಾ ಸಕ್ರಿಯ ಕೇಸ್ಗಳು 1.35 ಲಕ್ಷ ಕುಸಿದಿವೆ. ಕಳೆದ 24 ಗಂಟೆಯಲ್ಲಿ ದೇಶದಲ್ಲಿ 9,309 ಹೊಸ ಕೊರೋನಾ ಕೇಸಸ್ ಪತ್ತೆಯಾಗಿವೆ. ಕಳೆದ 24 ಗಂಟೆಯಲ್ಲಿ ದೇಶದಲ್ಲಿ ಕೊರೋನಾದಿಂದ 87 ಮಂದಿ ಸಾವನ್ನಪ್ಪಿದ್ದಾರೆ. ದೇಶದ 4 ರಾಜ್ಯ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಕಳೆದ 24 ಗಂಟೆಯಲ್ಲಿ ಹೊಸ ಕೊರೋನಾ ಕೇಸ್ ವರದಿಯಾಗಿಲ್ಲ. ದೇಶದಲ್ಲಿ 75 ಲಕ್ಷಕ್ಕೂ ಅಧಿಕ ಮಂದಿ ಇದುವರೆಗೂ ಕೊರೋನಾ ವೈರಸ್ ವಿರುದ್ಧ ಲಸಿಕೆ ಪಡೆದಿದ್ದಾರೆ. ಇದು ಇವತ್ತಿನ ನ್ಯೂಸ್ ಟಾಪ್ 9. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.